ಸೊ ಇದು ರಾಹುಲ್ ಗಾಂಧಿ ಅವರು ಇಟ್ಟಿರುವಂತಹ 5 ಪ್ರಶ್ನೆಗಳು ಏನೇನು ಅನ್ನುವಂಥ ವಿಚಾರವನ್ನ ನೀವು ನೋಡಿದ್ರಿ. ಪ್ರಮುಖವಾಗಿ ಅವರು ಉಲ್ಲೇಖವನ್ನ ಮೇಲಿನ ಮೇಲೆ ಮಾಡ್ತಾ ಇರುವಂತದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಇನ್ನು ಆ ಭಾಗದ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ, ಅದರಲ್ಲೂ ಅರವಿಂದ್ ಲಿಂಬಾವಳಿ ಅವರು, ಅವ್ರ ಪತ್ನಿ ಈಗ ಸದ್ಯ ಅಲ್ಲಿ ಶಾಸಕಿಯಾಗಿದ್ದಾರೆ. ಅವರು ಅದೇ ಕ್ಷೇತ್ರವನ್ನ ಹಿಂದೆ ಎಲ್ಲ ಪ್ರತಿನಿಧಿಸಿ ಗೆದ್ದು ಬರ್ತಾ ಇದ್ದಂಥದ್ದು. ಅವರು ಕೂಡ ಇವತ್ತೊಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಕೆಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರಿರುವಂತಹ ಕೆಲ ಕ್ಷೇತ್ರಗಳಲ್ಲೂ ಕೂಡ ಕೆಲ ಲೋಪಗಳಾಗಿದೆ ಅನ್ನುವಂಥ ವಿಚಾರವನ್ನ ಎತ್ತಿ ಹಿಡಿದಿದ್ದಾರೆ ಕೂಡ. ಹಾಗಾದ್ರೆ ಅರವಿಂದ್ ಲಿಂಬಾವಳಿ ಅವರು ಏನ್ ಹೇಳಿದ್ರು ಇವತ್ತು, ಅವರು ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ಪ್ರಶ್ನೆಗಳಿಗೆ ಕೊಟ್ಟಿರೋ ಉತ್ತರ ಏನು, ಬನ್ನಿ ನೋಡೋಣ. ಸಿಂಗಲ್ ಬೆಡ್ರೂಮ್ ಹೌಸ್ ಅಲ್ಲಿ 80 ಜನ ಇರ್ತಾರ ಅಂತ ಕೇಳಿದಾರ ಅವರು. ಸ್ವಲ್ಪ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಇವೆಲ್ಲ ಅರ್ಥ ಆಗ್ತಿದ್ವಿ. ನಾವು ನಕಲಿ ವಿಳಾಸ, ನಕಲಿ ಮತದಾರರು, ಮತಗಳ ಕಳ್ಳತನ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ 5 ಮಾದರಿ ಗೋಲ್ಮಾಲ್ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು. ತಮ್ಮ ಆರೋಪಗಳಿಗೆ ಒಂದೊಂದೇ ಸಾಕ್ಷಿಗಳನ್ನ ಮುಂದಿಟ್ಟು ಎಳೆ ಎಳೆಯಾಗಿ ವಿವರಿಸಿದ್ರು. ಹೀಗೆ ರಾಹುಲ್ ಸಮರ ಸಾರಿದ್ದೇ ತಡ, ಬಿಜೆಪಿ ಕೌಂಟರ್ ಅಟ್ಯಾಕ್ ಮಾಡಿದೆ. ರಾಹುಲ್ ಮಾಡಿದ ಪ್ರತಿ ಆರೋಪಕ್ಕೂ ತಿರುಗೇಟು ನೀಡಿದೆ. ರಾಹುಲ್ ಆರೋಪಗಳಿಗೆ ಅರವಿಂದ್ ಲಿಂಬಾವಳಿ ಉತ್ತರ. 5 ಮಾದರಿ ಮತಗಳ್ಳತನ ಆರೋಪಕ್ಕೆ ಬಿಜೆಪಿ ತಿರುಗೇಟು. ಮಹದೇವಪುರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಮಹದೇವಪುರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ರು. ಇದೀಗ ಲಿಂಬಾವಳಿ ಪತ್ನಿ ಸದ್ಯ ಬಿಜೆಪಿಯಿಂದ ಶಾಸಕಿಯಾಗಿದ್ದಾರೆ. ಇದೇ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳ ಅಕ್ರಮ ನಡೆದಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. 5 ಮಾದರಿಯ ಅಕ್ರಮಗಳ ಬಗ್ಗೆ ಆರೋಪಿಸಿದ್ರು. ಇದೀಗ ರಾಹುಲ್ ಆರೋಪಗಳಿಗೆಲ್ಲ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ತಿರುಗೇಟು ನೀಡಿದ್ದಾರೆ. ನಾವು ರಿಯಾಲಿಟಿ ಚೆಕ್ ಮಾಡಿದ್ದೇವೆ ಅಂತಿದ್ದ ಪ್ರತಿ ಆರೋಪಕ್ಕೂ ಉತ್ತರ ನೀಡಿದ್ದಾರೆ. ಹಾಗಾದ್ರೆ ರಾಹುಲ್ ಆರೋಪಗಳೇನು, ಬಿಜೆಪಿ ಕೊಟ್ಟ ಉತ್ತರವೇನು, ಅದನ್ನೇ ತೋರಿಸ್ತೀವಿ ನೋಡಿ. ಬೂತ್ ನಂಬರ್ 470ರ ಮತಪಟ್ಟಿಯಲ್ಲಿ ಮನೆ ನಂಬರ್ 35ರಲ್ಲಿ 80 ಮತದಾರರು ವಾಸವಿದ್ದಾರೆ ಅಂತಿದೆ. ಸಿಂಗಲ್ ರೂಮ್ನ ಮನೆಯಲ್ಲಿ 80 ಜನ ಇರಲು ಸಾಧ್ಯನಾ ಅಂತ ರಾಹುಲ್ ಪ್ರಶ್ನಿಸಿದ್ರು. ಇದಕ್ಕೆ ಕೌಂಟರ್ ನೀಡಿರುವ ಬಿಜೆಪಿ, ನಾವು ಚೆಕ್ ಮಾಡಿದಾಗ ಅಲ್ಲಿ 13 ಜನ ವಾಸವಿದ್ದಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡೋರು ಅಲ್ಲಿ ವಾಸವಿದ್ದಾರೆ. 6 ಜನರಿಗೆ ಮಾತ್ರ ವೋಟರ್ ಐಡಿ ಇದ್ದು 6 ಜನ ವೋಟ್ ಮಾಡಿದ್ದಾರೆ. ಮನೆ ನಂಬರ್ 35 ಒಂದೇ ಇದೆ, ಆದ್ರೆ ಅಕ್ಕಪಕ್ಕ ಮನೆಗಳಿವೆ ಅಂತ ಸ್ಪಷ್ಟನೆ ನೀಡಿದೆ. 4 ಬೂತ್ಗಳಲ್ಲಿ ಒಬ್ಬನೇ ಮತದಾರ. ಆದಿತ್ಯ ಹಾಗೂ ಗುರುಕಿರತ್ ಸಿಂಗ್ ಡ್ಯಾಮ್ ಎಂಬುವರ ಹೆಸರು ಬೇರೆ ಬೇರೆ ರಾಜ್ಯಗಳ ಮತಪಟ್ಟಿಯಲ್ಲಿದೆ. ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲೂ ಒಬ್ಬನದ್ದೇ ಹೆಸರು ಇದೆ ಎಂದು ಆರೋಪಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಬಿಜೆಪಿ, ಗುರುಕಿರತ್ ಸಿಂಗ್ ಡ್ಯಾಮ್ ಕನ್ನಮಂಗಲದಲ್ಲಿ ವಾಸವಿದ್ದಾರೆ. ವೋಟರ್ ಐಡಿಗೆ ಅಪ್ಲೈ ಮಾಡಿದ್ದಾರೆ, ಆದರೆ ನೋಂದಣಿ ಆಗಿಲ್ಲ, ರಿಜೆಕ್ಟ್ ಆಗಿದೆ. ಆದಿತ್ಯ ಶ್ರೀವಾತ್ಸವ್ 19 ವರ್ಷ ವಾರಣಾಸಿಯಲ್ಲಿದ್ರು. ಆಗ ವೋಟರ್ ಲಿಸ್ಟ್ಗೆ ಸೇರ್ಪಡೆ. ಎಂಬಿಎ ಮಾಡಲು ಮುಂಬೈಗೆ ಹೋದಾಗ ಅಲ್ಲೂ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಈಗ ಬೆಂಗಳೂರಿನ ಪ್ರೆಸ್ಟೀಜ್ ಲೇಕ್ ಸೈಡ್ನಲ್ಲಿ ಬಾಡಿಗೆ ಮನೆಯಲ್ಲಿದ್ದು ಮತದಾನ ಮಾಡಿದ್ದಾನೆ. ಅದೇ ಅಪಾರ್ಟ್ಮೆಂಟ್ನ ಬೇರೆ ನಂಬರ್ನ ಮನೆಯಲ್ಲಿದ್ದಾರೆ. ಮತದಾರರ ತಂದೆಯ ಹೆಸರು, ವಿಳಾಸ ಇಲ್ಲ. ಸಾವಿರಾರು ಮತದಾರರ ಹೆಸರು ವೋಟರ್ ಲಿಸ್ಟ್ನಲ್ಲಿದೆ, ಆದರೆ ತಂದೆಯ ಹೆಸರಿಲ್ಲ. ಮನೆಯ ವಿಳಾಸ ಇಲ್ಲ. ಮನೆ ನಂಬರ್ 0 ಅಂತಿದೆ. ತಂದೆಯ ಹೆಸರು ಜಾಗದಲ್ಲಿ ABCD ಅಂತಿದೆ. ಮತದಾರರ ಫೋಟೋಗಳೇ ಇಲ್ಲ. ಏನಾಯ್ತು ಎಂದು ಪ್ರಶ್ನಿಸಿದ್ರು. ಈ ಆರೋಪಕ್ಕೂ ಬಿಜೆಪಿ ಕೌಂಟರ್ ಕೊಟ್ಟಿದೆ. ವರುಣಾ ಕ್ಷೇತ್ರದಲ್ಲೂ ಇದೇ ಸಮಸ್ಯೆಯಾಗಿದೆ. ಬೂತ್ ನಂಬರ್ 8ರಲ್ಲಿ ವಿಳಾಸ ಇಲ್ಲದೆ ಮತದಾರರಿದ್ದಾರೆ. ರಾಹುಲ್ ಪ್ರಕಾರ ಸಿದ್ದರಾಮಯ್ಯ ಕೂಡ ಫೇಕ್ ಅಂತಾಯ್ತು. ಸಂಡೂರು, ಮಾನ್ವಿಯಲ್ಲೂ ವಿಳಾಸ 0 ಅಂತಿದೆ. ಫೋಟೋ ಇಲ್ಲದವರ ಬೇರೆ ಬೇರೆ ಐಡಿ ಚೆಕ್ ಮಾಡಿ ಮತದಾನಕ್ಕೆ ಅವಕಾಶ ನೀಡಲಾಗಿದೆ ಅಂತ ತಿರುಗೇಟು ನೀಡಿದ್ದಾರೆ. ಇನ್ನು 70 ವರ್ಷದ ವೃದ್ಧೆ ಮೊದಲ ಮತದಾನದ ಬಗ್ಗೆ ರಾಹುಲ್ ಪ್ರಶ್ನೆ ಮಾಡಿದ್ರು. ಶಕುನ್ ರಾಣಿ ಎಂಬುವರು ಫಾರ್ಮ್ ನಂಬರ್ 6 ಬಳಸಿ 2 ಬಾರಿ ನೋಂದಣಿ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಇದಕ್ಕೂ ಕೌಂಟರ್ ಕೊಟ್ಟಿರುವ ಲಿಂಬಾವಳಿ, ಶಕುನ್ ರಾಣಿ ಮೊದಲು ಅರ್ಜಿ ಸಲ್ಲಿಸಿದಾಗ ನೋಂದಣಿ ಆಗಿಲ್ಲ, ಬಳಿಕ ಪರಿಷ್ಕರಣೆ ಆದಾಗ 2 ಕಡೆ ನೋಂದಣಿಯಾಗಿದೆ, ಆದರೆ ಒಂದೇ ಕಡೆ ಮತದಾನ ಮಾಡಿದ್ದಾರೆ. ರಾಹುಲ್ ಮತದಾರರಿಗೆ ಅಪಮಾನ ಮಾಡಿದ್ದಾರೆ ಅಂತ ಲಿಂಬಾವಳಿ ತಿವಿದಿದ್ದಾರೆ. 80 ಜನ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಚೆಕ್ ಮಾಡಿದ್ರೆ ವೋಟ್ ಮಾಡಿರೋರು 6 ಜನ ಇವರು ಇದ್ದಾರೆ. ಮತ್ತಲ್ಲಿ ಕೆಲವರು ಇದ್ದಾರೆ. ಹೌಸ್ ನಂಬರ್ 35 ಸಿಂಗಲ್ ಬೆಡ್ರೂಮ್ ಹೌಸ್ ಅಲ್ಲಿ 80 ಜನ ಇರ್ತಾರ ಅಂತ ಕೇಳಿದಾರೆ ಅವರು. ಸ್ವಲ್ಪ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಇವೆಲ್ಲ ಅರ್ಥ ಆಗ್ತಿದ್ವಿ. ಅದೊಂದು ಹೋಟೆಲ್ ಅಲ್ಲಿ ಕೆಲಸ ಮಾಡುವವರು
ಕೆಲಸ ಮಾಡುವವರು ವೋಟರ್ಸ್ ಆಗ್ಬೋದಾ ಆಗ್ಬಾರ್ದಾ ಆಗಿದ್ದಾರೆ. ಅವ್ರಿಗೆ ವಸತಿ ಕಲ್ಪಿಸಿದ್ದಾರೆ ಹೋಟೆಲ್ನವರು, ಉದ್ದಕ್ಕೂ ರೂಮ್ಗಳಿದಾವೆ. ನಂಬರ್ ಮಾತ್ರ 35 ಅಂತ ಎಂಟ್ರಿ ಮಾಡಲಾರ. ಡಾರ್ಮೆಟ್ರಿ ತರ 35ರಲ್ಲಿ ಎಲ್ಲರದ್ದು ಎಂಟ್ರಿ ಇದೆ. ಇನ್ನೊಂದು ಕೇಸು ಹಂಗೆ ಇರೋದು, 3 ಕೇಸ್ ಹಂಗೆ ಇರೋದು. ಒಂದು ಮಾರತಳ್ಳಿಯಲ್ಲಿದೆ, ಶೆಡ್ಗಳಲ್ಲಿದ್ರು, ಈಗ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ನಾನು ತೋರಿಸಿದ್ನಲ್ಲ ಕಾಂಗ್ರೆಸ್ನವ್ರದ್ದು 0000. ಅಪ್ಪನ ಹೆಸರು ಓದ್ಲಿಲ್ಲ ನಾನು, ಅವ್ನು ಓದಿದ್ನಲ್ಲ ಯಾರ್ದೋ ABCDEF ಅಂತೂ ಇದಾವೆ ಇದರಲ್ಲಿ. 00 ಇರುವಂತದ್ದು ವರ್ಣ, ಮಾನ್ವಿ, ಮಸ್ಕಿ, ಸಂಡೂರು. ನಾನು ಸುಮ್ಮನೆ ಕೇಸ್ ಸ್ಟಡಿಗೋಸ್ಕರ ನಿನ್ನೆ ತೆಗೆದಿದ್ದು. ಹೀಗೆ ರಾಹುಲ್ ಮಾಡಿರುವ ಎಲ್ಲಾ ಆರೋಪಗಳಿಗೂ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಹುಲ್ ಆರೋಪದಲ್ಲಿ ಲಾಜಿಕ್ ಇಲ್ಲ ಎಂದು ಗುಡುಗಿದ್ದಾರೆ. ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ, ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚಿಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ರಾಹುಲ್ ಹೇಳಿದ ಮನೆ ಬಳಿ TV9 ರಿಯಾಲಿಟಿ ಚೆಕ್. ಒಂದೇ ಮನೆಯಲ್ಲಿ 80 ಮತದಾರರಿದ್ದಾರೆ ಅಂತ ರಾಹುಲ್ ಆರೋಪಿಸಿದ ಮನೆ ಬಳಿ TV9 ರಿಯಾಲಿಟಿ ಚೆಕ್ ಮಾಡಿತು. TV9 ಜೊತೆ ಮಾತನಾಡಿದ ಮನೆ ಮಾಲೀಕ ಮುನಿರೆಡ್ಡಿ 80 ಜನ ವಾಸ ಇಲ್ಲ ಅಂದ್ರು. 67 ವರ್ಷ ಆಯಿತು, ನಾನು ಯಾವ ಲೀಡ್ರು ಇಲ್ಲ, ಇಲ್ಲಿವರೆಗೂ ಯಾವ ಲೀಡ್ರು ಇಲ್ಲ, ಯಾವ ಪಕ್ಷದಲ್ಲೂ ಯಾವ ಲೀಡ್ರು ಇಲ್ಲ. ನಾನು ಓಟ್ ಐತೆ, ನಾನು ಹಾಕ್ತೀನಿ, ನಾನು ಮನೇಲಿ ಇರ್ತೀನಿ. ನಾನು ನಮ್ಮ ಮನೇಲಿ ನನ್ನ ಮಕ್ಳಿಗೂ ಹೇಳಲ್ಲ ನೀವು ಓಟ್ ಹಾಕ್ರಿ ಅಂತ. ಯಾರಿಗೆ ಹಾಕಿದ್ದೀರಿ ಅಂತ ನಾನು ಕೇಳೋದಿಲ್ಲ, ಅವರು ನಾನು ಕೇಳೋದಿಲ್ಲ ಯಾರಿಗೆ ಹಾಕಿದ್ರಿ ಅಂತ. ನಾನು ತಪ್ಪು ಮಾಡಿದ್ರೆ ನಾನು ಭಯ ಬೀಳ್ತಾಯಿದ್ದೆ. ನಾನು ತಪ್ಪೇನು ಮಾಡಲಿಲ್ಲ. ನಾನೇನು ಯಾರಿಗೂ ಏನೋ ಓಟ್ ಹಾಕ್ರು ಅಂತ ನಾನು ಯಾರಿಗೂ ಹೇಳಿಲ್ಲ. ಏನು 80 ಓಟಿ ಒಂದು ಮನೇಲಿ ಯಾರೂ ಇಲ್ಲ. ಇತ್ತ ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು ಅಣಕು ಆಟಂ ಬಾಂಬ್ ಸಿಡಿಸಿ ರಾಹುಲ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬ್ಯೂರೋ ರಿಪೋರ್ಟ್ TV9.